ಹಲೋ ಇವನಿಗೆ ಇದು ಸೈಡ್ಸ್ ನೋಡಿದ್ರಲ್ವಾ ಜಗಳನ ನೋಡಲಿಲ್ಲ, ಕೇಳಿರ್ತೀರಾ. ಆ್ಯಕ್ಚುಲಿ ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿರಲಿಲ್ಲ, ನನಗೆ ಯಾಕೆ ಬೇಕು ಅಂತ. ವಿಡಿಯೋ ಮಾಡುವಾಗ ಆಡಿಯೋನು ರೆಕಾರ್ಡ್ ಆಗಿಬಿಡ್ತು. ಸೊ ಇರಲಿ, ಲಾಂಗ್ ಟೈಮ್ ನಮ್ಮ ಸ್ಟುಡಿಯೋಗೆ, ನಮ್ಮ ಮ್ಯಾಮ್ ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ. ಸೊ 2 ಇಯರ್ಸ್ ಆದಮೇಲೆ ಬಂದಿದ್ದೀನಿ. ಸ್ವಲ್ಪ ಎಲ್ಲ ಸ್ಟುಡಿಯೋನೇ ಚೇಂಜ್ ಆಗಿದೆ, ಎಲ್ಲ ಸೆಟಪ್ ಎಲ್ಲ ಚೇಂಜ್ ಮಾಡಿದ್ದಾರೆ, ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಸಿಸ್ಟರ್ ಕರ್ಕೊಬಂದಿದ್ದೀನಿ, ಮಾಡೆಲ್ ಬೇಕಾಗಿತ್ತು ಅಂತ ಹೇಳಿದರು. ಸೊ ನನ್ನ ಸಿಸ್ಟರ್ ಜೊತೆ ಬಂದೆ. ಎಲ್ಲ ಈ ಥರ ಚೇಂಜಸ್ ಆಗಿತ್ತು. ಹಾಗೆ ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡೋಣ ಅಂತ ವಿಡಿಯೋ ತಗೋತಾ ಇದ್ದೆ. ಸೊ ಎಲ್ಲ ಸೆಟಪ್ ಮಾಡ್ಕೊಂಡಿದ್ರು. ಹಾಗೆ ಹೊರಗಡೆನೂ ಬಂದೆ ನೋಡೋಣ ಅಂತ ಅಂದ್ಬಿಟ್ಟು. ಗಿಡಗಳೆಲ್ಲ ಇಟ್ಟಿದ್ದಾರೆ ಇವರು, ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ ಈ ಥರ ರೋಸಸ್, ಆಮೇಲೆ ಸೇವಂತಿಗೆ, ಯಾವುದ್ಯಾವುದೋ ಫ್ಲವರ್ಸ್ ಇತ್ತು ಅಲ್ಲಿ. ಸೊ ಇವ್ರು ಕೂತಿದ್ರು, ಸೆಟಪ್ ಎಲ್ಲ ಆಗಿತ್ತು, ಮಾಡೆಲ್ಗೂ ಕೂರಿಸ್ಬಿಟ್ಟಿದ್ರು. ಸ್ಟೂಡೆಂಟ್ ಎಲ್ಲ ಕೂತ್ಕೊಂಡಿದ್ದಾರೆ ನೋಡ್ಕೊಳ್ಳೋಕ್ಕೆ. ಡೆಮೋ ಇತ್ತು ಇದು. ಮೇ ಬಿ ಇವರು 10th ಬ್ಯಾಚ್ ಇರ್ಬೋದು, ನಾನು 6th ಬ್ಯಾಚ್ ಇದ್ದೆ, ಏನೋ ಅಷ್ಟು ಜ್ಞಾಪನಕ್ಕೆ ಬರ್ತಾ ಇಲ್ಲ. ಸೊ ಮೇಕಪ್ ಸ್ಟಾರ್ಟ್ ಆಗಿದೆ. ಇವರು ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ, ನೀವೇ ನೋಡಬಹುದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ತುಂಬ ಸಟಲ್ ಆ್ಯಂಡ್ ನ್ಯಾಚುರಲ್ ಆಗಿತ್ತು ಮೇಕಪ್ಪು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೋ. ನಿಜವಾಗ್ಲೂ ನನಗಂತೂ ಆಗಿರಲಿಲ್ಲ, ನಾನು ಬೆಳಿಗ್ಗೆಯಿಂದ ತಿಂಡಿ ಮಾಡಿರಲಿಲ್ಲ. ನಾನು ಹಾನೆಸ್ಟ್ಲಿ ಹೇಳ್ತಾ ಇದ್ದೀನಿ, ಸಂಜೆ ಆಗಿತ್ತು, ನಾನು ತಿಂಡಿ ಮಾಡಿರಲಿಲ್ಲ. ಹೆಡ್ಡೇಕು ತುಂಬ ಆಗ್ತಾಯಿತ್ತು, ಯಾವಾಗ ಹೋಗ್ತೀನೋ ಅನಿಸ್ತಾಯಿತ್ತು. ಹಾಗೆ ಪಕ್ಕದಲ್ಲಿ ಪಾನಿಪುರಿ ಆಗ್ತಾಯಿದ್ರು, ಮಸಾಲೆ ಪಾನಿಪುರಿ ತಿನ್ಕೊಂಡೆ. ಹೇಗೋ ಒಂದು ಮಸಾಲೆ ಪಾನಿಪುರಿ ತಿನ್ಕೊಂಡೆ, ಹೆಂಗೋ ಬಸ್ ಬತ್ತು. ಆದರೂ ಮನೆಗೆ ನಾನು ಹೇಗೋ ಒದ್ದಾಡ್ಕೊಂಡು ಹೋಗಿದ್ದೀನಿ ನಿಜವಾಗ್ಲೂ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ, ಆ್ಯಂಡ್ ಹೀಗೆ ನೋಡ್ತಾ ಇರಿ.